ಏರ್ ಇಂಡಿಯಾ ವಿಮಾನ ಅಪಘಾತವಾಗಿದೆ. ಅವಘಡ ಸಂಭವಿಸಿರುವಂಥದ್ದು ಏರ್ ಇಂಡಿಯಾ ವಿಮಾನದ ಇಂಜಿನ್ನಲ್ಲಿ ಬೆಂಕಿ ಹೊತ್ತುಕೊಂಡಿರುವಂಥದ್ದು. ದೆಹಲಿಯ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶವನ್ನ ಮಾಡಿರುವಂಥದ್ದು. ಮತ್ತೆ ಏರ್ ಇಂಡಿಯಾ ವಿಮಾನ ಅವಘಡ ಸಂಭವಿಸಿದೆ. ಏರ್ ಇಂಡಿಯಾ ವಿಮಾನದಲ್ಲಿ ಇಂಜಿನ್ನಲ್ಲಿ ಬೆಂಕಿ ಹೊತ್ತುಕೊಂಡಿರುವಂಥದ್ದು. ದೆಹಲಿ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶ. ಇಂಡೋರ್ಗೆ ಹೊರಟಿದ್ದಂತಹ ಏರ್ ಇಂಡಿಯಾ ವಿಮಾನ, ದೆಹಲಿಯಿಂದ ಇಂಡೋರ್ಗೆ ಹೊರಟಿದ್ದಂತಹ ವಿಮಾನ ಫ್ಲೈಟ್ನ ಬಲ ಇಂಜಿನ್ನಲ್ಲಿ ಕಾಣಿಸಿಕೊಂಡಿರುವಂತಹ ಬೆಂಕಿ. ಈ ಬೆನ್ನಲೆಯಲ್ಲಿ ದೆಹಲಿಗೆ ವಾಪಸ್ ಆಗಿರುವಂತಹ ವಿಮಾನ ದೆಹಲಿ ಏರ್ಪೋರ್ಟ್ನಲ್ಲಿ ಸುರಕ್ಷಿತ ಲ್ಯಾಂಡಿಂಗು. A320 ಈ ಒಂದು ನಿಯೋ ವಿಮಾನದ ಒಂದು ಇಂಜಿನ್ ಸ್ಥಗಿತವಾಗಿರುವುದು. ಆದರೂ ಕೂಡ ಪೈಲಟ್ ಸಮಯೋಚಿಸಿ ಅಂದರೆ ಈ ಒಂದು ಸಮಯ ಪ್ರಜ್ಞೆಯನ್ನು ತೋರಿದ್ದಾನೆ. 90ಕ್ಕೂ ಹೆಚ್ಚು ಪ್ರಯಾಣಿಕರು ಅಪಘಾತದಿಂದ ಬಚಾವಾಗಿರುವಂಥದ್ದು. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ವಿಮಾನಗಳನ್ನು ಹತ್ತಬೇಕು ಅಂತಂದರೆ ಸಾಕಷ್ಟು ಜನ ಭಯ ಬೀಳುವಂಥ ಪರಿಸ್ಥಿತಿ. ಅದರಲ್ಲೂ 2025 ಏರ್ ಇಂಡಿಯಾ ಎಷ್ಟು ವಿಮಾನಗಳು ಕೈ ಕೊಟ್ಟಿದ್ದೇವ್ರಿ, ಎಷ್ಟು ವಿಮಾನ ಅವಘಡ ಸಂಭವಿಸಿದೆ. ಸೊ ಅಹಮದಾಬಾದ್ನಲ್ಲಿ ನಡೆದಿದ್ದಂತೂ ನೆನ್ಸ್ಕೊಂಡ್ಬಿಟ್ರೆ ಮೈ ಜುಮ್ಮನ್ನುತ್ತೆ ಈಗಲೂ ಕೂಡ. ಅದು ಕೂಡ ಏರ್ ಇಂಡಿಯಾನೇ ಆಗಿತ್ತು. ಸೊ ಈಗ ಮತ್ತೆ ಏರ್ ಇಂಡಿಯಾ ವಿಮಾನದ ಅವಘಡ ಸಂಭವಿಸಿದ್ದು. ಏರ್ ಇಂಡಿಯಾ ವಿಮಾನದ ಇಂಜಿನ್ ಬೆಂಕಿ ಕಾಣಿಸಿಕೊಂಡಿರು. ದೆಹಲಿ ಏರ್ಪೋರ್ಟ್ನಲ್ಲಿ ತುರ್ತು ಭೂಸ್ಪರ್ಶವನ್ನು ಮಾಡಿದ್ದಾರೆ. ಇಂಡೋರ್ಗೆ ಹೊರಟಿದ್ದಂಥ ಏರ್ ಇಂಡಿಯಾ ವಿಮಾನ ಇದಾಗಿತ್ತು. ದೆಹಲಿಯಿಂದ ಇಂಡೋರ್ಗೆ ಹೊರಟಿದ್ದಂತಹ ವಿಮಾನ ಪೈಲಟ್ ಸಮಯ ಪ್ರಜ್ಞೆಯಿಂದಾಗಿ ಸಾಕಷ್ಟು ಜನ ಬದುಕಿದ್ದಾರೆ. 90ಕ್ಕೂ ಹೆಚ್ಚು ಜನರು ಬದುಕಿದ್ದಾರೆ. ಸೇಫ್ ಆಗಿ ಲ್ಯಾಂಡ್ ಆಗಿರುವಂಥದ್ದು. ಪೈಲಟ್ ಸಮಯ ಪ್ರಜ್ಞೆಯನ್ನು ಮೆಚ್ಚಲೇಬೇಕು. ದೆಹಲಿಯ ಏರ್ಪೋರ್ಟ್ನಲ್ಲಿ ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.